ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಲಾವಾ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಲಾವಣ್ಯ. ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಲಾಸ್ಟ್ ವೀಕಿಂದ. ಸ್ವಲ್ಪ ಯಾಕೋ 1 ವೀಕ್ ಆ್ಯಕ್ಟಿವ್ ಆಗಿರ್ತೀನಿ, ಇನ್ನೊಂದು ವೀಕ್ ಸಡನ್ನಾಗಿ ಮೈಕೈ ನೋವು ಬಂದುಬಿಡುತ್ತೆ. ಅದಾದಮೇಲೆ ಸ್ವಲ್ಪ ಅದರಿಂದ ರಿಕವರ್ ಆಗೋಕ್ಕೆ 3rd ವೀಕು ತಿರ್ಗಾ 4th ವೀಕು ಇಲ್ಲ ನಾನು ಆ್ಯಕ್ಟಿವ್ ಆಗಬೇಕು ಅನ್ನೋ ಮೋಟಿವೇಶನ್ ತೊಗೊಳ್ಳೋಷ್ಟೊತ್ತು ತಿರ್ಗಾ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಯಾಕೋ ಇದೇ ರೀತಿ ಆಗ್ತಿದೆ. ಸ್ವಲ್ಪ ಬ್ಯಾಕ್ ಟು ರೂಟೀನ್ ಆಗಬೇಕು, ಸ್ವಲ್ಪ ಅದಕ್ಕೆ ಟ್ರೈ ಮಾಡ್ತಾನೇ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಚೇಂಜಸ್ ಮಾಡ್ಕೊಳ್ಳೋಕ್ಕೆ. ಏನಾಗುತ್ತೆ ಅಂದರೆ ಕೆಲವೊಂದೊಂದು ಟೈಮು ಎಲ್ಲ ಇದ್ರೂ ಏನೂ ಇಲ್ದಿರೋ ಫೀಲಿಂಗ್ ಅನಿಸ್ಬಿಡುತ್ತೆ. ಒಂದೊಂದು ಸತಿ ಏನೂ ಇಲ್ಲ ಅಂದ್ರೂ ಹ್ಯಾಪಿಯಾಗಿ ಇದ್ದೀನಿ ಅನಿಸುತ್ತೆ. ಈ ರೀತಿ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಆಗ್ತಾಯಿದೆ. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕಂದ್ರೆ ರೆಗ್ಯುಲರ್ ಎಕ್ಸಸೈಸ್, ಯೋಗ ಎಲ್ಲ ಮಾಡಬೇಕು. ಸೊ ಬ್ಯಾಕ್ ಟು ರುಟೀನ್ ಮಾಡಬೇಕು, ಆಗಬೇಕು. ಹಾಗಾಗಿ ಈ ರೀತಿ ನಡೀತಿದೆ. ವ್ಲಾಗ್ಸು ಸ್ವಲ್ಪ ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ತೀನಿ. ಸ್ವಲ್ಪ ಬ್ಯುಸಿನೂ ಆಗಿಬಿಟ್ಟಿದೆ. ಒಂದು ನ್ಯೂ ಟಾಸ್ಕ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಎಲ್ಲ ಬ್ಯುಸಿ ಶೆಡ್ಯೂಲ್ ಇಟ್ಕೊಂಡ್ಬಿಟ್ಟಿದ್ದೀನಿ ಈಗ. ಇದಾಗಿತ್ತು ಸ್ವಲ್ಪ ಯಾಕೆ ವ್ಲಾಗ್ಸ್ ಹಾಕೋಕ್ಕಾಗಿಲ್ಲ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಜಾಸ್ತಿ ವಿಡಿಯೋಸ್ ಮಾಡ್ತೀವಿ. ಅದಾದಮೇಲೆ ಯಾಕೋ ಚಿಕನ್ ತಿನ್ಬೇಕು ಅನ್ನಿಸ್ತಿತ್ತು. ಸರಿ ಅಂದ್ಬಿಟ್ಟು ನಾನು ಚಿಕನ್ ತೊಗೊಂಬರೋಣ ಅಂತ ಹೊರಟ್ವಿ ಗಾಡಿನಲ್ಲಿ. ಅವನಿಗಲ್ಲಿ ಕೋಳಿ ಹಿಡ್ಕೊಂಡು ಹೋಗೋದು ನೋಡ್ಬಿಟ್ಟು ಬೇಜಾರಾಗೋಯ್ತು. ಆದರೆ ಕೋಕು ತಿನ್ನೋದಂದರೆ ಮಾತ್ರ ತುಂಬ ಇಷ್ಟ. ಈ ಥರ ಇವನ ಕತೆ ನೋಡಿ, ಎತ್ಕೊಂಡು ಹೋಗ್ತಾ ಇದ್ದಾನೆ. ಈಗ ಹಾಗೆ ನಿಮಗೆ ನಾಟಿ ಕೋಳಿ ಚಾಪ್ಸ್ ಮಾಡೋದು ರೆಸಿಪಿನೂ ಹಾಗೆ ಶೇರ್ ಮಾಡ್ಕೋತೀನಿ. ಅಮ್ಮಂಗೆ ಚಿಕನ್ ತಂದು ಕೊಟ್ಬಿಟ್ಟು ಬಟ್ಟೆ ಇತ್ತು, ಹಾಗಾಗಿ ಎಲ್ಲ ಮಡ್ಚಿಟ್ಬಿಡೋಣ ಅಂತ ಮಡ್ಚಿಡ್ತಾ ಇದ್ದೆ. ಇವನು ಮಡ್ಚಿಡೋಕ್ಕೆ ಬಿಡೋದೇ ಇಲ್ಲ. ಮಡ್ಚಿಟ್ಟಿರೋ ಬಟ್ಟೆನೆಲ್ಲ ಬರೋದು, ಗಾಡಿನಲ್ಲಿ ಗುದ್ದೋದು, ಬೀಳ್ಸೋದು, ಈ ಥರ ಮಾಡ್ತಾಯಿರ್ತಾನೆ. ಒಂದೊಂದು ಸತಿ ಮೂಡ್ ಚೆನ್ನಾಗಿದ್ದರೆ ಮಡ್ಚಿಟ್ಟಿರೋ ಬಟ್ಟೆನೆಲ್ಲ ತೊಗೊಂಡೋಗಿ ರೂಮಲ್ಲಿ ಇಡ್ತಾನೆ. ಹೀಗೆ ಒಂದೊಂದು ಟೈಮು ಅವ್ನ ಮೈಂಡ್ ಹೆಂಗಿರುತ್ತೋ ಹಾಗೆ ನೋಡ್ತಾ ಅವ್ನಿಗೆ ಸ್ಕೂಲ್ ಟೈಮ್ ಆಗೇ ಬಿಟ್ಟಿತ್ತು. ಹಾಗಾಗಿ ಅವನ್ನ ರೆಡಿ ಮಾಡಿಬಿಟ್ಟು ನೋಡಿ, ಸ್ತೋತ್ರ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಇವನಂತದ್ದು ಎಷ್ಟು ಫಾಸ್ಟ್ ಆಗ್ಬಿಡ್ತಾನ. ನಿಧಾನಕ್ಕೆ ಹೋಗೋ. ಅದಾದಮೇಲೆ ಜಿಂಕು ಸ್ಕೂಲ್ ಕಡೆ ಹೊರಟ. ನನ್ನ ಕಡೆ ಇವಾಗ ಮಧ್ಯಾಹ್ನನೇ ಮಳೆಗಾಗ ಸ್ಟಾರ್ಟ್ ಆಗಿದೆ. ತಣ್ಣಗೆ ಗಾಳಿ ಬೀಸ್ತಿತ್ತು. ಸರಿ, ಇದೇ ಟೈಮ್ ಕರೆಕ್ಟಾಗಿದೆ, ನಾಟಿ ಕೋಳಿ ಸಾರು ಮಾಡಿ ಚಳಿಗೆ ಬಿಸಿ ಬಿಸಿ ತಿನ್ನ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಮೊದಲಿಗೆ ಒಂದು ಕುಕ್ಕರಲ್ಲಿ ಒಂದು 4 ಸ್ಪೂನಷ್ಟು ಎಣ್ಣೆ ತಗೊಳ್ಳಿ. ಇದಕ್ಕೆ ಒಂದು ಈರುಳ್ಳಿ ಹಚ್ಚಿಬಿಟ್ಟು ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ. ನೋಡಿ, ಇಷ್ಟು ದಪ್ಪ ದಪ್ಪ ಹಚ್ಕೊಂಡ್ರೆ ಸಾಕು. ಈಗ ಇದು ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು. ನೋಡಿ, ಇಷ್ಟು ಬ್ರೌನ್ ಆಗಬೇಕು. ಒಂದು ಸ್ವಲ್ಪ ಸೀದಿರೋ ಥರ ಅಂದರೆ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಹಾಗಾಗಿ ಇಷ್ಟು ಬ್ರೌನ್ ಬರಲಿ. ಈಗ ಇದಕ್ಕೆ ವಾಶ್ ಮಾಡಿರೋಂಥ ನಾಟಿ ಕೋಳಿ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ 1 kg ಅಷ್ಟಿದೆ. ಇದು 1 kg ಅಷ್ಟು ನಾಟಿ ಕೋಳಿನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬಂದಮೇಲೆ ಪೀಸ್ಗಳನ್ನ ಆ್ಯಡ್ ಮಾಡಿ. ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಬಿಡೋಣ. ಎಣ್ಣೆ, ಈರುಳ್ಳಿ ಹಾಗೆ ಪೀಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ. ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಅದಾದಮೇಲೆ ಈಗ ಪೀಸ್ಗೆ ಚೆನ್ನಾಗಿ ಉಪ್ಪು ಹಿಡಿಬೇಕಲ್ವ, ಹಾಗಾಗಿ ಸ್ವಲ್ಪ ಕಲ್ಲುಪ್ಪು ಒಂದೂವರೆ ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನೇ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಏಕೆಂದರೆ ನಾಟಿ ಕೋಳಿ ಸ್ವಲ್ಪ ಬೇಯೋಕ್ಕೆ ಟೈಮ್ ತೊಗೊಳುತ್ತೆ. ಮಾಮೂಲಿ ಚಿಕನ್ ಆದರೆ ಸ್ವಲ್ಪ ಬೇಗ ಬೆಂದ್ಬಿಡುತ್ತೆ. ನಾಟಿ ಕೋಳಿದಾದರೆ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಈಗ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಕ್ಕೆ ಬಿಡೋಣ. ವಿಜಿಲ್ ಏನು ಹಾಕೋದು ಬೇಡ, ಹಾಗೆ 5 ನಿಮಿಷ ಬೇಯಕ್ಕೆ ಬಿಡಿ. ಈ ರೀತಿ ನೀರು ಬಿಟ್ಕೊಳ್ಳುತ್ತೆ, ಯಾಕಂದರೆ ಉಪ್ಪು ಹಾಕಿರ್ತೀವಲ್ವ. ಸೊ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಇದಕ್ಕೆ 1 ಹಿಡಿಯಷ್ಟು ಪುದೀನ ಹಾಕ್ಕೊತಾ ಇದ್ದೀವಿ.
ಪುದೀನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೊಳ್ಳೆ ಫ್ಲೇವರ್ ಬರುತ್ತೆ, ಘಮ ಘಮ ಅಂತಿರುತ್ತೆ. ಈ ಮಳೆಗಾಲಕ್ಕೂ ಕೋಳಿ ಸಾರಿಗೂ ಸೂಪರಾಗಿರುತ್ತೆ ಕಾಂಬಿನೇಷನು. ಇದನ್ನಂತೂ ಮಿಸ್ ಮಾಡಬೇಡಿ, ಒಂದ್ಸತಿ ಮಾಡಿ ಟೇಸ್ಟ್ ನೋಡ್ಬಿಟ್ಟು ಕಮೆಂಟಲ್ಲಿ ಹೇಳಿ ಹೇಗಾಗಿತ್ತು ಅಂತ. ಈಗ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೋತಾ ಇದ್ದೀವಿ. ಇದು ಸ್ವಲ್ಪ ಖಾರಕ್ಕಷ್ಟೇ. ಖಾರ ರುಬ್ಬುವಾಗ ನಿಮಗೆ ಬೇರೆ ಐಟಮ್ಸ್ ಎಲ್ಲ ತೋರಿಸ್ತೀನಿ, ಖಾರ ರುಬ್ಬಕ್ಕೆ ಏನೇನು ಮಾಡ್ಕೋತೀವಿ ಅಂತ. ಈಗ ಜಸ್ಟ್ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಈಗೆಲ್ಲ ಪುದೀನ ಖಾರದ ಪುಡಿ ಎಲ್ಲ ಹಾಕಿದ್ದೀವಲ್ಲ, ಹಾಗಾಗಿ ಇನ್ನೊಂದು ಮಿಕ್ಸ್ ಕೊಟ್ಬಿಟ್ಟು ಚೆನ್ನಾಗಿ ಬೇಯಕ್ಕೆ ಬಿಡೋಣ. ಇದೇ ರೀತಿ ವಿಜಿಲ್ ಹಾಕ್ದಿರ ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಬಿಡಿ. ಅಷ್ಟರಲ್ಲಿ ಖಾರ ರುಬ್ಕೊಳ್ಳೋಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸನ್ನು ತಗೊಳ್ಳೋಣ. ಇಲ್ಲಿ ನನ್ನ ಮಗ ಮಾಡೋಕ್ಕೆ ಬಿಡ್ತಿಲ್ಲ, ಮಧ್ಯದಲ್ಲಿ ಕರೆಂಟ್ ಹೊಟ್ಟೋಗಿತ್ತು ಮಳೆಯಿಂದ, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಅಷ್ಟರಲ್ಲಿ ಒಂದು ಸ್ಕೂಲಿಂದ ಬಂದೇ ಬಿಟ್ಟ. ಈಗ ಮೆಣಸು ಹಾಕ್ಕೊಂಡ್ವಿ. ಇದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಲವಂಗ ಹಾಕ್ಕೋತಾ ಇದ್ದೀವಿ. ಹಾಗೆ ಒಂದು 3 ಪೀಸಷ್ಟು ಚಕ್ಕೆನ ತಗೋತಾ ಇದ್ದೀವಿ ಇಲ್ಲಿ. ಇದೆಲ್ಲ ಖಾರಕ್ಕೆ ಚೆನ್ನಾಗಿರುತ್ತೆ, ಏಕೆಂದರೆ ಮಳೆಗಾಲದಲ್ಲಿ ಸ್ವಲ್ಪ ಗಂಟ್ಲಿಗೆ ಒಂಥರ ಖಾರವಾಗಿದ್ದರೆ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಮೆಣಸು, ಲವಂಗ, ಚಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದಾದಮೇಲೆ ಒಂದು ಬಟ್ಲಲ್ಲಿ ಗಸಗಸೆ 1 ಸ್ಪೂನು, ಅದಾದಮೇಲೆ ಗೋಡಂಬಿ ಹಾಕಿ ಚೆನ್ನಾಗಿ ನೆನೆಸಿಟ್ಕೊಳ್ಳೋಣ. ಈಗ ಖಾರ ರುಬ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಒಂದು 6ರಿಂದ 7, ಒಂದು ಈರುಳ್ಳಿ, ಬೆಳ್ಳುಳ್ಳಿ ಒಂದು 4, ಅದಾದಮೇಲೆ 1 ಇಂಚಷ್ಟು ಶುಂಠಿ, ಸ್ವಲ್ಪ ಕಾಯಿ ಮತ್ತು ಸ್ವಲ್ಪ ಪುದೀನ ಹಾಕ್ತಾಯಿದ್ದೀವಿ. ಮೊದಲೇನೂ ಹಾಕಿದ್ವಿ, ಈಗಲೂ ರುಬ್ಕೊಳ್ಳೋಕ್ಕೂ ಪುದೀನ ಹಾಕೋಣ, ಚೆನ್ನಾಗಿರುತ್ತೆ. ಇದಾದಮೇಲೆ ಮೇನ್ ಇಂಗ್ರೀಡಿಯೆಂಟ್ ಏನು ಅಂದರೆ ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪು ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಬೇಯಕ್ಕಿಡಿ. ಇನ್ನೊಂದು ಕಡೆ ಚಿಕನ್ನ ನೋಡ್ಕೊಳ್ಳಿ, ತಳ ಹಿಡಿದಿದ್ದಂಗೆ ಸ್ವಲ್ಪ ನೀರು ಚೆನ್ನಾಗಿ ಬಿಟ್ಟಿರುತ್ತೆ, ಆದರೂ ಒಂದು ಸತಿ ಮಿಕ್ಸ್ ಕೊಡಿ, ಆವಾಗ ತಳ ಹಿಡಿಯಲ್ಲ. ತಿರ್ಗಾ ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಡಿ ಮೀಡಿಯಮ್ ಫ್ಲೇಮಲ್ಲಿ. ನಾಟಿ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಇನ್ನೊಂದು ಕಡೆ ಪಾಲಕ್ ಸೊಪ್ಪು ಇಟ್ಟಿದ್ವಲ್ಲ, ಅದನ್ನು ಸೋಸ್ಕೊಳ್ಳೋಣ. ಈಗ ತಣ್ಣೀರು ಕೆಳಗಡೆ ಇಡಿಯೋಣ ಸ್ವಲ್ಪ, ಏಕೆಂದರೆ ಸೊಪ್ಪು ಬೇಗ ಬೆಂದ್ಬಿಡುತ್ತಲ್ಲ, ತಣ್ಣೀರಲ್ಲಿ ಇಡಿದ್ರೆ ಅದ್ರ ಕಲ್ಲರು ಮತ್ತು ಟೇಸ್ಟು ಸ್ವಲ್ಪ ಹಾಗೆ ಉಳ್ಕೊಳ್ಳುತ್ತೆ. ಹಾಗಾಗಿ ತಣ್ಣೀರಲ್ಲಿ ಒಂದು ಸತಿ ವಾಶ್ ಮಾಡಿಕೊಂಡು ತಿರ್ಗಾ ಈ ಥರ ನೀರೆಲ್ಲ ಸೋರಕ್ಕೆ ಬಿಡಿ. ಅದಾದಮೇಲೆ ತಿರ್ಗಾ ಆ ನೀರನ್ನ ಉಪಯೋಗಿಸ್ಕೋಬೋದು ನಾವು ಸಾರಿಗೆ ಹಾಕ್ಕೊಂಡು. ಇನ್ನೊಂದು ಕಡೆ ನಾವೇನು ಮಸಾಲೆಗೆಲ್ಲ ತೆಗೆದಿಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ಇವಾಗ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀವಿ. ನಾವು ನೆನೆಸಿಟ್ಕೊಂಡಿದ್ದಂಥ ಗಸಗಸೆ ಆಗಿರ್ಬೋದು, ಗೋಡಂಬಿ ಹಾಗೂ ಆಗಲೇ ತೋರಿಸಿದಂಥ ಎಲ್ಲ ಐಟಮ್ಸ್ನೂ ಸಹ ಜಾರಿಗೆ ಸೇರಿಸ್ಕೊಂಡು ಅದ್ರ ಜೊತೆಗೆ 1 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೋಬೇಕು. 1-1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ ಇಲ್ಲಿ. ಈಗ ಕಾಯೆಲ್ಲ ರುಬ್ಕೊಂಡು ಆದಮೇಲೆ ನಾವು ಪಾಲಕ್ ಸೊಪ್ಪು ಹಾಕ್ಕೋಬೇಕು, ಇಲ್ಲಾಂದರೆ ಕಾಯಿ ನುಣ್ಣಗಾಗಲ್ಲ. ಅದಕ್ಕೋಸ್ಕರ ಪಾಲಕ್ ಸೊಪ್ಪೆಲ್ಲ ಹಾಕ್ಕೊಂಡು ಇನ್ನೊಂದು ಸತಿ ರುಬ್ಕೊಂಡು ಈಗ ಮಸಾಲೆನ ನಾವು ಚಿಕನ್ ಜೊತೆ ಸೇರಿಸೋಣ. ಇದು ಸೂಪರ್ ಕಾಂಬಿನೇಷನು, ಮತ್ತು ನಮಗೆ ಪಾಲಕ್ ಇರೋದ್ರಿಂದ ರಿಚ್ ಇನ್ ಐರನ್ ಹಾಗೂ ಚಿಕನ್ ಇರೋದ್ರಿಂದ ಹೈ ಇನ್ ಪ್ರೋಟೀನ್. ಸೊ 2 ಕಾಂಬಿನೇಷನ್ ಸಿಗುತ್ತೆ, ಐರನ್ನು ಪ್ರೋಟೀನ್ ಇದರಿಂದ. ಇದ್ರ ಜೊತೆಗೆ ನಾವು ರೈಸ್ ಅಥವಾ ಚಪಾತಿ ತಗೊಳ್ಳೋದ್ರಿಂದ ಅದರಲ್ಲಿರುವಂತಹ ನ್ಯಾಚುರಲ್ ಏನು ನಮಗೆ ವಿಟಮಿನ್ ಸಿಗಬೇಕು ಅದು ಸಹ ಸಿಗುತ್ತೆ. ಸೊ ಇದು ಒಂದು ಒಳ್ಳೆ ಹೆಲ್ತಿ ಫುಡ್ಡು. ಸೊ ನಾನ್ ವೆಜ್ ತಿನ್ನೋಂತಹ ಎಲ್ಲರಿಗೂ ಇದು ಬೆಸ್ಟ್ ಆಪ್ಷನು, ಪ್ರೋಟೀನು, ಐರನ್ ರಿಚ್. ಅದಾದಮೇಲೆ ಈಗ ಸಾರಿಗೆ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ, ಏಕೆಂದರೆ ಮುಂಚೆ ಚಿಕನ್ ಬೇಯಿಸೋದಕ್ಕೆ ಅಂತ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ, ಹಾಗಾಗಿ. ಇದಾದಮೇಲೆ ಈಗ ಮುಚ್ಚಳ ಮುಚ್ಚಿ ವಿಜಿಲ್ ಹಾಕ್ಕೊಳ್ಳೋಣ. ಈಗ 3 ವಿಜಿಲ್ ಆಗಬೇಕು. ಅಷ್ಟರಲ್ಲಿ ಆಚೆ ಹಾಗೆ ನೋಡ್ತಿದ್ದೆ, ಮಳೆ ಬರ್ತಿತ್ತು, ತಣ್ಣಗೆ ಗಾಳಿ ಬೀಸ್ತಿತ್ತು. ಈಗ ವಿಜಿಲ್ ಬಿಟ್ಟಿದ್ದು 3 ವಿಜಿಲ್ ಆದಮೇಲೆ, ವಿಜಿಲ್ ಬಿಟ್ಟಮೇಲೆ ಓಪನ್ ಮಾಡಿ. ಸೊ ಚೆನ್ನಾಗಿ ಈ ರೀತಿ ಎಣ್ಣೆ ಬಿಟ್ಕೊಂಡು ರೆಡಿಯಾಗಿರುತ್ತೆ ನಾಟಿ ಕೋಳಿ ಸಾರು ವಿತ್ ಪಾಲಕ್. ಹೇಗಿತ್ತು ಸ್ಪೆಷಲ್ ರೆಸಿಪಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಟ್ರೈ ಮಾಡಿದವರು ಮಿಸ್ ಮಾಡಬೇಡಿ ಕಮೆಂಟ್ ಮಾಡೋದನ್ನು. ಹಾಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ಮಾಡೋದಕ್ಕೆ ನಮಗೂ ಮೋಟಿವೇಶನ್ ಸಿಗುತ್ತೆ. ನೋಡಿ ಈ ರೀತಿ ಇನ್ನೊಂದು ಸತಿ ಸ್ಟವ್ ಆನ್ ಮಾಡಿ ಸ್ವಲ್ಪ ಕುದಿಯೋದಕ್ಕೆ ಬಿಡಿ.
ಹಾಗೆ ಬಿಸಿ ಬಿಸಿ ಸರ್ವ್ ಮಾಡಿಕೊಂಡ್ರೆ ನಾಟಿ ಕೋಳಿ ಸಾರು ರೆಡಿಯಾಗಿರುತ್ತೆ. ಮುದ್ದೆ, ಚಪಾತಿ, ಬಿಸಿ ಬಿಸಿ ರೈಸ್ ಜೊತೆಗೆ ಸೂಪರಾಗಿರುತ್ತೆ. ಇಲ್ಲಿ ಇನ್ನೊಂದು ಹ್ಯಾಕ್ ಏನಪ್ಪ ಅಂದರೆ, ನಾವು ಆಚೆಯಿಂದ ಚಿಕನ್ ತಂದಿರ್ತೀವಲ್ಲ, ಹಾಗಾಗಿ ಚಾಕುನ ಚೆನ್ನಾಗಿ ಕಾಯಿಸ್ಬಿಟ್ಟು ಸಾರು ಒಳಗಡೆ ಈ ಥರ ಇಟ್ಟರೆ ಯಾವುದೇ ಕಣ್ದೃಷ್ಟಿ ಆಗಿರ್ಬೋದು ಏನೇ ಆದ್ರೂ ಬೀಳೋದಿಲ್ಲ ಅಂತ ಹೇಳಿ ಈ ರೀತಿ ಮಾಡ್ತಾರೆ ನಮ್ಮ ಮನೇಲಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.